ಟೋಲ್ಗೆ 80 ರೂಪಾಯಿ ಕೊಡ್ತೀರಾ? ಅದನ್ನ 15 ರೂಪಾಯಿಗೆ ಮಾಡೋ ಟ್ರಿಕ್. ಎಸ್ ಗೈಸ್, ಕರೆಕ್ಟ್ ಕೇನ್ರಿ. ಗೌರ್ಮೆಂಟ್ ಅವರು ಹೊಸ ಸ್ಕೀಮ್ ತಂದಿದ್ದಾರೆ, ಫಾಸ್ಟ್ಯಾಗ್ ಆ್ಯನ್ಯುವಲ್ ಪಾಸ್ ಅಂತ. ಇದರಲ್ಲಿ ನೀವು ಬರೀ 3000 ರೂಪಾಯಿ ಕಟ್ಟಿದರೆ ಆಯಿತು. ಒಂದು ವರ್ಷಕ್ಕೆ 200 ಸಲ ಟೋಲ್ ಕ್ರಾಸ್ ಮಾಡ್ಬೋದು. ಇದು ಆ್ಯಕ್ಚುಲಿ ಇದರ ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ಡೀಟೇಲಾಗಿ ನಿಮಗೆ ತೋರಿಸಿಕೊಡ್ತೇನೆ. ಮೊಬೈಲಲ್ಲೇ ನೀವು ಅಪ್ಲೈ ಮಾಡ್ಬೋದು. ಯಾರಾದರೂ ನಾರ್ಮಲಿ ಟೋಲ್ ಗೇಟಿಂದ ಪಾಸ್ ಆಗ್ತೀರಾ, ಸೊ ಅವರಿಗೆ ಇದೊಂದು ಬೆಸ್ಟ್ ಪ್ಲ್ಯಾನ್ ಆಗಿರ್ತದೆ. ಸೊ ಒಮ್ಮೆ ಚೆಕ್ ಮಾಡಿ ಹೇಗೆ ಮಾಡೋದು ಅಂತ ಡೀಟೇಲಾಗಿ ವಿಡಿಯೋ ಹೇಳಿಕೊಡ್ತೇನೆ. ಸೊ ಪಾಪಲ್ಲ, ಮೊದಲಿಗೆ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ ಓಪನ್ ಮಾಡಿ. ಆ್ಯಂಡ್ರಾಯ್ಡ್ ಮತ್ತು ಐಫೋನ್ ಎರಡರಲ್ಲಿ ಲಭ್ಯ ಉಂಟು. ಸೊ ಅಲ್ಲಿ ಹೋಗಿ ರಾಜಮಾರ್ಗ ಯಾತ್ರಾ ಅಂತ ಸರ್ಚ್ ಮಾಡಿ. ಅದು ಹೈವೇದು ಸಿಂಬಲ್ ಉಂಟು ನೋಡಿ, ಅದೇ ಆಗಿರ್ತದೆ ಆ್ಯಪು. ಸೊ ಅದನ್ನು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿ. ಸೊ ಇನ್ಸ್ಟಾಲ್ ಆಗಲಿ ಸ್ವಲ್ಪ ಹೊತ್ತು. ಸೊ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ. ಓಪನ್ ಆಗಬೇಕು, ಫಸ್ಟ್ ಪೇಜ್ ಈ ಥರ ಬರ್ತದೆ. ಲಾಗಿನ್ ಮಾಡಬೇಕಾಗತ್ತೆ. ಲಾಗಿನ್ ಮಾಡಲಿಕ್ಕೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಒತ್ತಿ. ಒ ಟಿ ಪಿ ಬರ್ತದೆ. ಸೊ ಮೊಬೈಲಿಗೆ ಬಂದ ಒ ಟಿ ಪಿಯನ್ನು ಎಂಟರ್ ಮಾಡಿ ಆದಮೇಲೆ ವೆರಿಫೈ ಒ ಟಿ ಪಿ ಮಾಡಿ. ಆಮೇಲೆ ನೆಕ್ಸ್ಟ್ ಲೊಕೇಶನ್ ಕೇಳ್ತದೆ, ಓಕೆ ಅಂತ ಮಾಡಿ. ನೆಕ್ಸ್ಟ್ ಅಂತ ಪಾಪಪ್ ಬಂದರೆ ಅದನ್ನು ಅಲೋ ಮಾಡಿ, ಮತ್ತು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ ಯಾವುದಂತ. ಸೊ ಇದು ಹೋಮ್ ಪೇಜಲ್ಲಿ ಆ್ಯನ್ಯುವಲ್ ಟೋಲ್ ಪಾಸ್ ಅಂತ ಉಂಟು, ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಬರ್ತದೆ ಆ್ಯನ್ಯುವಲ್ ಪಾಸಸ್. ಇದು ಎಂತ ಹೇಳ್ತಂದರೆ 200 ಸಲ ಟೋಲ್ ಕ್ರಾಸ್ ಮಾಡ್ಬೋದು 1 ವರ್ಷದಲ್ಲಿ, ಮತ್ತು ಈಸಿ ಆ್ಯಸ್ ಎವರ್ ಅಂದರೆ ಎಲ್ಲ ನ್ಯಾಷನಲ್ ಹೈವೇಗಳಲ್ಲಿ ಇದು ವ್ಯಾಲಿಡ್ ಉಂಟಂತ. ಆಮೇಲೆ ಕಡೆಗೆ ಒನ್ ಟೈಮ್ ಪೇಮೆಂಟ್ ಅಂದರೆ 3000 ಒಂದೇ ಸಲ ಪೇಮೆಂಟ್ ಮಾಡಬೇಕಂತ, ಮತ್ತು ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಇದರ ಮೇನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತಂದರೆ ಯಾವುದು ಕಮರ್ಷಿಯಲ್ ವೆಹಿಕಲ್ ಆಗಿರಬಾರ್ದು, ವೈಟ್ ನಂಬರ್ ಪ್ಲೇಟ್ ಆಗಿರಬೇಕು, ಮತ್ತು ಫಾಸ್ಟ್ಯಾಗ್ ಸಹ ಆ್ಯಕ್ಟಿವ್ ಆಗಿರಬೇಕು, ಬ್ಲಾಕ್ ಆಗಿರಬಾರ್ದು. ಸೊ ಇದು ಎಲಿಜಿಬಿಲಿಟಿ ಆಗಿರುತ್ತೆ. ನಿಮಗೆ ಅಷ್ಟು ಸಹ ಡೌಟ್ ಇದ್ದರೆ ಇದರಲ್ಲಿ ಎಲಿಜಿಬಲ್ ಟೋಲ್ ಪ್ಲಾಜಾಸ್ ಅಂತ ಉಂಟು, ನಿಮಗೆ ಚೆಕ್ ಮಾಡ್ಬೋದು ನಿಮ್ಮ ಬದಿ ಇರುವ ಟೋಲ್ ಪ್ಲಾಜಾಸ್ಗಳು ಇದಕ್ಕೆ ವ್ಯಾಲಿಡ್ ಉಂಟಾ ಇಲ್ವ ಅಂತ ಈ ಸ್ಕೀಮಲ್ಲಿ. ಸೊ ಅಲ್ಲಿ ಎಲಿಜಿಬಲ್ ಟೋಲ್ ಪ್ಲಾಜಾ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ತಗೊಳ್ತದೆ ಲೋಡ್ ಆಗಲಿಕ್ಕೆ. ಆಮೇಲೆ ಇದರಲ್ಲಿ ತೋರಿಸುತ್ತೆ ನೋಡಿ ಯಾವುದೆಲ್ಲ ಟೋಲ್ ಪ್ಲಾಜಾಸ್ ಎಲಿಜಿಬಲ್ ಉಂಟಂತ. ಸೊ ಅಂಕೋಲಾ, ಕುಮಟಾ, ಭಟ್ಕಳ, ನಮ್ಮದು ಸಾಸ್ತಾನ, ಆಮೇಲೆ ಮತ್ತು ಎಜಮಾಡಿ, ಆಮೇಲೆ ತಲಪಾಡಿ. ಸೊ ಇದೆಲ್ಲ ಪ್ಲೇಸಸ್ ವ್ಯಾಲಿಡ್ ಆಗಿರ್ತದೆ. ಸೊ ಆಚೆಗೆ ಬೆಂಗಳೂರು ಸೈಡ್ ಹೋಗೋದಾದರೆ ಬೆಂಗಳೂರು ಸೈಡ್ ಸಹ ಅಲ್ಲಿ ತುಂಬ ಟೋಲ್ ಪ್ಲಾಜಾಸ್ ಉಂಟು, ಅದು ಸಹ ವ್ಯಾಲಿಡ್ ಆಗಿರ್ತದೆ. ಹಾಸನ ಆಗಲಿ, ಆಮೇಲೆ ಆಚೆಗೆ ನೆಲಮಂಗಲ, ಅದೆಲ್ಲ ಸಹ ವ್ಯಾಲಿಡ್ ಆಗಿರ್ತದೆ. ನಿಮಗೆ ಬೇಕಾದರೆ ಸರ್ಚ್ ಬಾರ್ ಅಂತ ಆಪ್ಷನ್ ಉಂಟು ಮೇಲ್ಗಡೆ, ಅದು ಸಹ ಸರ್ಚ್ ಮಾಡ್ಬೋದು. ಅದರಲ್ಲಿ ನಿಮ್ಮ ಹತ್ರದ ಟೋಲ್ ಪ್ಲಾಜಾಸ್ಗಳು ಹಾಕಿ, ಸೊ ವ್ಯಾಲಿಡ್ ಉಂಟಾ ಇಲ್ವ ಅಂತ. ಸೊ ಸಾಸ್ತಾನ ಅಂತ ಹಾಕಿದ್ದೇನೆ, ಅದು ಬಂತು ಇಲ್ಲಿ. ಸೊ ಅದು ವ್ಯಾಲಿಡ್ ಉಂಟು. ಮತ್ತು ಕಡೆಗೆ ಬ್ಯಾಕ್ ಬಂದು ಅಲ್ಲಿ ಆ್ಯಕ್ಟಿವ್ ಅಂತ ಆಪ್ಷನ್ ಉಂಟು. ಸೊ ಆ್ಯಕ್ಟಿವ್ ಅಂತ ಕ್ಲಿಕ್ ಮಾಡಿದರೆ ಗೆಟ್ ಸ್ಟಾರ್ಟೆಡ್ ಅಂತ ಬರ್ತದೆ. ಗೆಟ್ ಸ್ಟಾರ್ಟೆಡ್ ನಿಮ್ಮ ಕಾರ್ ನಂಬರ್ ಎಲ್ಲ ಗೊತ್ತಿರಬೇಕಂತ ಹೇಳಿರ್ತದೆ ಅಷ್ಟೇ. ಸೊ ನೆಕ್ಸ್ಟ್ ಒತ್ತಿದಾಗ ನಿಮಗೆ ಎಂಟರ್ ಯುವರ್ ವೆಹಿಕಲ್ ನಂಬರ್ ಅಂತ ಉಂಟು. ಸೊ ನಿಮ್ಮ ವೆಹಿಕಲ್ ಇದು ಪೂರ್ತಿ ನಂಬರನ್ನು ಎಂಟರ್ ಮಾಡಿ ಆದಮೇಲೆ ನೆಕ್ಸ್ಟ್ ಒತ್ತಿ. ನೆಕ್ಸ್ಟ್ ಆದಮೇಲೆ ಅದು ವ್ಯಾಲಿಡೇಟ್ ಮಾಡ್ತದೆ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಎಲ್ಲ. ಸೊ ಅದೆಲ್ಲ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಒತ್ತಿದಾಗ ನಿಮಗೆ ಇವೆರಡು ಆಪ್ಷನ್ ಉಂಟು. ಸೊ ನೀವು ಯಾವ ನಂಬರಲ್ಲಿ ಲಾಗಿನ್ ಮಾಡಿದ್ದೀರಾ ಅದನ್ನು ಕಂಟಿನ್ಯೂ ಮಾಡ್ಬೋದು, ಅಥವಾ ನ್ಯೂ ನಂಬರ್ ಸಹ ಹಾಕ್ಬೋದು. ನಿಮಗೆ ಮುಂದೆ ಯಾವುದೆಲ್ಲ ಡಿಬೇಟ್ ಆಗ್ತದೆ ಟೋಲ್ ಪ್ಲಾಜಾಸಲ್ಲಿ ಅದರ ಮೆಸೇಜ್ ಯಾವ ನಂಬರಿಗೆ ಬರಬೇಕಂತ ಉಂಟು, ಅದನ್ನು ಅಲ್ಲಿ ಹಾಕಿ ನೆಕ್ಸ್ಟ್ ಅಂತ ಒತ್ತಬೇಕು. ಸೊ ಈಗ ನಿಮ್ಮ ಇಲ್ಲಿ ನೋಡ್ಬೋದು ಇದನ್ನು ಪೆಂಡಿಂಗ್ ಅಂತ ಉಂಟು. ಸೊ ಅದನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಅಂತ ಮಾಡಿದರೆ ಅದು ಸೀದಾ ಪೇಮೆಂಟ್ ಪೇಜ್ಗೆ ಹೋಗ್ತದೆ. ಸೊ ಇಲ್ಲಿ ನಂಬರ್ ಹಾಕಬೇಕು, ಯಾವ ನಿಮಗೆ ನೋಟಿಫಿಕೇಶನ್ ಬರಲಿಕ್ಕೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದ್ದು. ಸೊ ಅಲ್ಲಿ ನಂಬರ್ ಹಾಕಿ ಕಂಟಿನ್ಯೂ ಅಂತ ಹಾಕಿ ಇಮೇಲ್ ಆಪ್ಷನಲ್ ಆಗಿರ್ತದೆ. ಸೊ ಅದಾದಮೇಲೆ ಯಾವ ಪೇಮೆಂಟ್ ಮೋಡನ್ನು ಸೆಲೆಕ್ಟ್ ಮಾಡಿ ನೀವು ಪೇಮೆಂಟ್ ಮಾಡಬೇಕು. ಸೊ ಇದು ಪೇಮೆಂಟ್ ಆದಮೇಲೆ ಆಯಿತು, ಮತ್ತೆಂತ ಸಹ ಮಾಡಲಿಕ್ಕಿಲ್ಲ. ಸೊ ನಿಮ್ಮ ಕಾರ್ಡ್ ಆ್ಯಕ್ಟಿವ್ ಆಗ್ತದೆ. ಸೊ ನೀವು ಆರಾಮ್ಸೆ ಟೋಲ್ ಪ್ಲಾಜಾಸಲ್ಲಿ ಆಚೆ ಈಚೆ ಹೋಗ್ಬೋದು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಯಾರಿಗಾದರೂ ಬೇರೆ ಯಾವುದರ ಬಗ್ಗೆ ಯಾವ್ದಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ, ಅಥವಾ ಯಾವ್ದಾದ್ರು ಅಪ್ಲಿಕೇಶನ್ ಬಗ್ಗೆ ಬೇಕಿದ್ರೆ ಕಮೆಂಟ್ ಡೌನ್ ಮಾಡಿ, ಅದ್ರ ಬಗ್ಗೆ ಸಹ ವಿಡಿಯೋ ಮಾಡ್ತೇನೆ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋನ ಬಿಡ್ತಾ ಇರ್ತೇನೆ ಇದೇ ಪೇಜಲ್ಲಿ. ಸೊ ಅಲ್ಲಿ ತನಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೇವೆ. ಬಾಯ್.